ತೀರ್ಥರು ಅಂತ ಅವರಿಗೆ ಹೆಸರು. ಪುರಹಮದಲ್ಲಿ ನಾರಾಯಣಾಚಾರ್ಯ ಗಡಿಗಡಿ ಅಂತ ಅವರಿಗೆ ನಾಮಧೇಯ. ಸತ್ಯಭಾಮ ತೀರ್ಥರ ಸಹಪಾಠಿಗಳು ಅವರು. ಸತ್ಯಭಾಮ ತೀರ್ಥರು 18ನೇ ಇಸ್ವಿ, 19 ನಮ್ಮ 19ನೇ ಇಸ್ವಿ. ಅವಾಗಿಂದ ಸಣ್ಣವರು ಭಾಳ ಇದ್ದರೂ ಭಾಳ ಸ್ನೇಹ ಇತ್ತು. ನಮ್ಮಲ್ಲಿ ರಾಮಧ್ಯಾನ ತೀರ್ಥರು ಅಂತ ನಮ್ಮ ಪರಮ ಗುರುಗಳು ಅವರು ದೇಹ ಇಟ್ಬಿಟ್ರು ಚೆನ್ನೈ ಒಳಗೆ. ಅವರು ಯಾರಿಗೂ ಅವ್ರ ಆಶ್ರಮ ಕೊಡಲಿಲ್ಲ. ಆವಾಗ ನಮ್ಮ ಗುರುಗಳಿಗೆ ನಮ್ಮ ಸತ್ಯಪ್ರಭುದಲ್ಲಿ ಹೇಳಿದರು, ಇದು ಆಶ್ರಮ ತಗೋ ಅಂತ ಹೇಳಿದರು. 72ನೇ ಇಸ್ವಿ. 69 ದೇಹ ಇಟ್ಟರು. 3 ವರ್ಷ ನಮ್ಮ ಭೇಟಿ ಕಾರಿರಲಿಲ್ಲ. ಆವಾಗ ಇವ್ರಿಗೆ ಕೇಳಿದ್ರು, ಆಶ್ರಮ ತಗೊಂಡು ಹೇಳಿ. ನಮ್ಮ ಗುರುಗಳಂದರು ಮಕ್ಕಳ ಲಗ್ನ ಆಗಿಲ್ಲ, ಇನ್ನು ಸಣ್ಣವಿದ್ದಾರೆ, ಅದಕ್ಕೆ ಏನು ಮಾಡಿ ಜವಾಬ್ದಾರಿ ಸಿಗಿಲ್ಲ ಅಂತ ಹೇಳಿ. ಈಗ ಹಳೆ ಬೈಬಿಡೋದು, ಬೈಬಿಟ್ಟು ಅವರು ಹೇಳಿದ್ರು. ಆಮೇಲೆ ಸಿಂಗನಮಲ್ಲಿ ಬಿಂದು ಮಾಧವಾಚಾರ್ಯರು ಅಂತ ಭಾಳ ಹತ್ತಿದ್ರು. ಅವರಿಗೆ ಆಶ್ರಮ ಕೊಟ್ಟರು 72ನೇ ಇಸ್ವಿ. ಇದನ್ನು ಮುಳುವಾದ ಆಶ್ರಮ ಆಯಿತು. ಆಮೇಲೆ ತಿರುಗಿ 10 ವರ್ಷ ಅವರಿದ್ರು. ಅವೆಲ್ಲ ಕೋರ್ಟ್ ಕೇಸ್ ಇತ್ತು. 8 ವರ್ಷ ಅವರೊಟ್ಟಿಗೆ ಇಬ್ಬರು ಒಟ್ಟಿಗೆ ಸಂಚಾರ ಮಾಡಿದ್ರು. ಇವ್ರು ಪೂಜೆ ಬೇರೆ, ಅವ್ರಿಗೆ ಬೇರೆ ಆಗ್ತಿತ್ತು. ಅಲ್ಲೇ ಒಂದೇ ಒಣ 10 ವರ್ಷ ಅವರಿದ್ರು. 82ನೇ ಇಸ್ವಿಗೆ ಅವ್ರದ್ದು ಇಟ್ಟು 1/1/82, ಜನವರಿ 1/82. ಅದು ಹೆಂಗೆ ಜಮಖಂಡಿ ಒಳಗೆ ಪೂಜಾ. ಅವರು ಅವತ್ತಿನ ದಿವಸ ಪೂಜಾ ಮುಗೀತು. ಎಲ್ಲ ತೀರ್ಥ ತಗೊಂಡ್ರು. ಅಷ್ಟು ತೀರ್ಥ ಕೊಟ್ಟಿದ್ರು. ಅಂಗಾರ ಹೇಳ್ಕೊಂಡಿದ್ರು, ಇನ್ನು ಭಿಕ್ಷೆ ಊಟಕ್ಕೆ ಎದ್ದು ಹೋಗಬೇಕು, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ರು. ಹಂಗೆ ಹೋಗಿ ಆಗಿ ಆಮೇಲೆ ಮತ್ತೆ ಯಾರು ಕೊಡ್ಬೇಕು ಬಂದು ಸಮಸ್ಯೆ ಬಂದು ಮತ್ತೆ ಹರಿವಾರ ಕೊಡಬೇಕು. ಆ ಮತ್ತೆ ಅವ್ರು ಬಾಳೆ ಬಂದು, ನಮ್ಮ ಗುರುಗಳು ಬಾಳೆ ಬಂದು. ನಿನಗೆ ಹಿಂದೆ ಹೇಳಿದ್ದೆ ನಾ 10 ವರ್ಷದಿಂದ, ಅವು ತೋಡಿದ್ರೆ ಈಗ ತಗೋದಿದ್ರು ಅಂಥೇಳಿ. 82ನೇ ಇಸ್ವಿ ಜನವರಿ ಅಂದರೆ ಸತ್ಯಾಭಿದ ಆರಾಧನೆ ಮುಂಬೈ ಆಗದವು. ಸತ್ಯ ಮುಂಬೈ ಆಗೋದು. ಮುಂಬೈ ಕರ್ಕೊಂಡು ಹೋದ್ರು. ಅಲ್ಲೇ ಆಶ್ರಮ ಕೊಡಿದ್ರು ಅಂತ ಹೇಳಿ ಮುಂಬೈ ಹೋಗಿದ್ರು. ಸದ್ಗೋತಿದ್ರು. ನಮ್ಮ ಗುರುಗಳು ಹೋಗಿದ್ರು. ಆಶ್ರಮ ಆಗಿರಲಿಲ್ಲ. ಅಲ್ಲಿ ಹೋದಾಗ ಏನಾಯ್ತು, ಮುಂಬೈ ಒಳಗೆ ಭಾಳ ಗೊಂದಲ. ಇವರಿಗೆ ಆಶ್ರಮ ಕೊಡ್ತಾರೆ, ಇವರಿಗೆ ಆರಾಮ ಇರೋಂಗಿಲ್ಲ, ಇವರಿಗೆ ಯಾವಾಗಲೂ ಅವರಿಗೆ ನೆಗಡಿ, ಥಂಡಿ, ಬೆಳಗಾಗಿರ್ತದೆ, ಏನು ಸ್ವಲ್ಪ ಇದನ್ನು ಮಲೇರಿಯಾ ಇರ್ತದೆ ಯಾವಾಗ ಇವರಿಗೆ ಅಂತ ತಿಳ್ಕೊಂಡು ಎಲ್ಲರೂ ಪಂಡಿತಿರ್ತಾರೆ. ನಮ್ಮ ಪಂಡಿತಿರ್ತಾರೆ. ಅದೇ ಯಾವ ನನಗೆ ಕೊಡ್ರಿ ಅಂತ ಎಲ್ಲ ಶುರುವಾದ ದೊಡ್ಡ ಗೋಲಾಹಲ ಗೊಂದಲ. ಅವಳಂದ್ರು ಗಾಡಿ ಇಲ್ಲೆಲ್ಲ ಊರು ಹೊಡೆದು ಊರಿಗೆ ಹೋಗ್ಬಿಟ್ಟು ಅಷ್ಟು ಮುಂದೆ ಹೇಳಿದ್ರು. ಆಮೇಲೆ ಹೇಳಿದ್ರು, ಎಲ್ಲಿ ಹೋಗ್ಬೇಡ, ಬೆಳಗಾವಿಗಿರು ಹೇಗೆ ಹೇಳಿದ್ರು. ಊರು ಹೋಗ್ಬಿಡ ಅಷ್ಟೇ ಬಿಡಿ, ಬೇಡ ಊರು ಹೋಗ್ಬಿಡು ಬಾ ಏನೇ ಅಂತ ಹೇಳ್ಬಿಟ್ಟು ನಾವು. ಇವರು ಮತ್ತೆ ಬಂದರು. ತಿರುಗಿ ಹೇಳಿ ಎಲ್ಲಿ ಊರು ಹೋಗ್ಬೇಡ, ಬೆಳಗಾವಿ ಹೋಗು, ಕಟ್ಟಿ ಅಂತ ಮನುಷ್ಯಿದ್ದ, ನಮ್ಮನೆಯಾಗಿರು, ನಾ ಹೇಗೆ ಅಂತ ಹೇಳಿದ್ರು. ಆಮೇಲೆ ಬಂದರು. ಬೆಳಗಾವಿದ್ರು. ಬೆಳಗಾವಿ 4 ದಿನ ಇದ್ರು. ಆಮೇಲೆ ಕೆ ವಿ ಬಿದ್ರಹಳ್ಳಿ ಹೋಗಲ್ಲ, ಕೆ ವಿ ಬಿದ್ರಹಳ್ಳಿ GP ಹೊಡ್ಡ ಅವ್ರನ್ನ ಕಳಿಸಿದ್ರಲ್ಲಿ 4 ದಿನ ಆದಮೇಲೆ. ಇದೊಂದು ಇದೆಷ್ಟು ಪುಷ್ಟಿ ಬಹುಳ ಅಷ್ಟಮಿ ಇದೆಲ್ಲ ಗದ್ದಾಗಿದ್ದು. ಏನೋ ಆಶ್ರಮ ಇಲ್ಲ, ಹಂಗೆ ಹಿಂಗೆ ಅಂತ ಕಳಿಸ್ಬಿಟ್ರು. ತಿರುಗಿ ಮುಂಬೈ ಬೆಳಗಾವಿ ಬಂದಿದ್ರು. ತಿರುಗಿ ಅವ್ರನ್ನ ಮಾಘ ಶುದ್ಧ ಅಲ್ಲ ಪಾಲ್ಗೊಳ್ಳ ಪುಷ್ಟಿ ಬಹುಳ ಅಮಾಸೆ ಅವ್ರ ಕಲ್ಲಿಗೆ ಬರ್ರಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದು ನಿಮ್ಮೂರಿಗೆ. ಯಾರಿಗೂ ಗೊತ್ತಿಲ್ಲ, ಎಲ್ಲಿ ಆಶ್ರಮ ಗೊತ್ತಿಲ್ಲ. ಎಲ್ಲಿ ತಗೊಂಡಿಟ್ರು. ನಾಳೆ ಊರಿಗೆ ಹೊಡೆದು ಆಶ್ರಮ ಕೆಲಸ ತಗೊಂಡ್ಬಿಟ್ರು. ಹಾಗಾದ್ರೆ ನಮ್ಮ ಕೆಲಸ ಅಷ್ಟು ಆಸೆ ಇತ್ತು. ನಾವು ಕೂತ್ಕೊಂಡಿಟ್ರು. ನಾವು ಕೊಡ್ತಾನೆ ತಗೊಂಡು ಆಮೇಲೆ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಯಾರಿಗೆ ಪಬ್ಲಿಕ್ ಮಾಡಿ ಹೆಲ್ಪ್ ಮಾಡಲಿ ಆಶ್ರಮ ಕೊಟ್ಬಿಟ್ರು. ನಾವು ರಘುಪ್ರೀತಿ ಇರ್ತಾರೋ ನಾಮಕರಣ ಮಾಡಿದ್ರು. ಅವ್ರ ಆರೋಗ್ಯ ಹೆಂಗಿತ್ತು ಅವಾಗ ಆಶ್ರಮ ಕೊಟ್ಟಾಕಂದ್ರೆ ಭಾಳ ಸೂಕ್ಷ್ಮ ಅವ್ರ ಪ್ರಕೃತಿ. ಧಾರವಾಡದಾಗ ಸ್ವಲ್ಪ ಚಳಿ ಜಾಸ್ತಿ. ಸಾಯಂಕಾಲ ಹೊರಗೆ ಹೋಗ್ಬೇಕಾದ್ರೆ ಏನು ಮಾಡೋದು, ಒಂದು ಬನಿಯನ್ನು ಮೇಲೆ ಒಂದು ಒಲನ್ ಬನಿಯನ್, ಮತ್ತೆ ಒಂದು ಹೊಟ್ಟೆ ಒಲನ್ ಬನಿಯನ್ನು, ಅಂಗಿ, ಒಲನ್ ಸ್ವೆಟರ್, ಒಂದು ಕೋಟು, ಮಫ್ಲರು ಹೊರ ಹೋಗ್ತಿರೋದು. ಅಷ್ಟು ಸೂಕ್ಷ್ಮ ಪ್ರಕೃತಿ. ಅವ ಆಶ್ರಮ ಕೊಡು ಬಂದೆ ಅವರು ಅಂದರು. ನಮ್ಮ ಗುರುಗಳು ಅಂದ್ರಂತೆ, ಸ್ವಾಮಿ ನನಗಾರ ನಾನು ಮೊದಲಿಂದ ಅಶಕ್ತ, ನನಗೆ ಥಂಡಿ ಗಿಂಡಿ ಆಗಿಲ್ಲ, ಮತ್ತು ಸರಿ ಆಗಿಬಿಟ್ರದ್ದು ಥಂಡಿರೋ ಬಿಸಿನೀರು ದೊಡ್ಡದಕ್ಕೆ ಅದು ಆಗ್ಬಿಡ್ತಾವೆ. ಬಹುಶಃ ನನಗೆ ಆಗಲಿಕ್ಕಿಲ್ಲ ಸನ್ಯಾಸ, ಅದಕ್ಕೆ ಮತ್ತೆ ಅದಕ್ಕೆ ಕೊಡ್ರಿ ಅಂತಿದ್ರು. ನೀನು ಯಾಕೆ ಕಾಳಜಿ ಮಾಡ್ತೀವಿ, ನಾ ಕೊಡ್ತೀನಿ ಆದಿಲ್ಲ ಅಷ್ಟು ನಾವು ಹೇಳ್ಬಿಟ್ರು. ಅಷ್ಟ ಅಲ್ಲಿ ಆಶ್ರಮ ಕೊಟ್ಟರು. ಆಶ್ರಮ ಕೊಟ್ಟು 2 ವರ್ಷ ತಮ್ಮಂದಿಗೆ ಅವ್ರನ್ನ ಕರ್ಕೊಂಡು ಎಲ್ಲಿ ಕಳಿಸಿದ್ರು. 84ನೇ ಇಸ್ವಿಗಳಿಗೆ ನಮ್ಮ ತಮ್ಮೊಟ್ಟಿಗೆ ಕರ್ಕೊಂಡು ಹೋದ್ರು. 84ನೇ ಇಸ್ವಿಗೆ ಅವ್ರನ್ನ ಹೊರಗೆ ಬಿಟ್ಟರು. ಸಂಚಾರ ಹೋಗ್ರಿ ಅಂತ. ಆವಾಗ ನಮ್ಮ ಸ್ವಾಮಿಗಳು 84ರಿಂದ ಸಂಚಾರ ಮಾಡ್ತಾ ಹೋಗಿ ಇವತ್ತು ಅವ್ರು ಏನು ಮಾಡಿದ್ರೆ, ನಾವು ನಮ್ಮ ಮಠಕ್ಕೆ ಏನೂ ಇಲ್ಲ. ನಮ್ಮ ಮಠ ಎಲ್ಲ ಬಿದ್ದು ಬಿಟ್ಟಿದ್ದು. ಶಿವಮೊಗ್ಗ ಮಠ ಮತ್ತು ಕುಡಿಯೋಡು ಬಿದ್ದು ಬಿಟ್ಟಿದ್ದು ಎಲ್ಲ. ಏನೂ ಇಲ್ಲ, ಅವಶೇಷ ಇಲ್ಲ. ಅವೆರಡನ್ನು ಕಟ್ಸಿದ್ರು ಮತ್ತೆ 2. ಆವಾಗ ಆ ಕಾಲಕ್ಕೆ ಆವಾಗ ಸುಮಾರು 80s and 90s ಒಳಗೆ ಅಂದರೆ 30-60 ಲಕ್ಷ ಸಂಚಾರ ಮಾಡಿ ಅಷ್ಟು ಮಾಡಿ ಕಟ್ಸಿದ್ರು ನಾವು.
ಇವತ್ತಿಗೂ ಅದು ಒಂದು ಹುಳಿ ನಾವು ಕೆಡವಿಗೆ ಮತ್ತು ಸೋಲಿದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಎಲ್ಲ ಕಡೆ ಹೋಗಿ ಜನರು ಜಾಗೃತಿ ಮಾಡಿ ಸಂಧ್ಯಾವನೆ ಮಾಡಿದವರು ಸಂಧ್ಯಾವನೆ ಮಾಡಿಸಿ, ಶನಿವಾರ ಮತ್ತು ಪೂಜೆ ಮಾಡಿದವರು ಪೂಜೆ ಮಾಡಿಸಿ, ಯಾರು ಅಕಸ್ಮಾತ್ ಪೂಜೆ ಸಂಧ್ಯಾವನೆ ಮಾಡ್ತಿದ್ದ ಅವ ಪಾಠ ಕರೆಸಿ ಹೇಳಿ ತಲೆ ಮೇಲೆ ಕೈ ಇಟ್ಟು ಹೊಡೆದು ಬುದ್ಧಿ ಪಾಠ ಕರೆಸಿ ಅನೇಕರನ್ನು ದಾರಿಗೆ ಎತ್ತಾರೆ ನಮ್ಮ ಸ್ವಾಮಿ. ಅಂಥವ್ರ ಆಶ್ರಮದ ಈ ಸ್ಥಳ ಅಂತಲಿಕ್ಕೆ ಭಾಳ ಹೆಮ್ಮೆಯ ವಿಷಯ ನಮಗೆ. ಅಂದರೆ ಈ ಒಂದು ಸ್ಥಳದ ಒಂದು ಇವು ಇರ್ತಾವೆ, ಒಂದು ಮಹತ್ವ ಇರ್ತಾವೆ. ಇಲ್ಲೇ ಆಗಾಯಿತು ಏನೋ ಸುತ್ತಮುತ್ತ ಅನುಗ್ರಹ ಇದ್ದು ಭಗವಂತನ ಸಂಕಲ್ಪ ಇದ್ದಿಲ್ಲ ಅವತ್ತು. ಅದಕ್ಕೋಸ್ಕರವಾಗಿದ್ದ ಒಂದು ಸ್ಥಳದಲ್ಲಿ ಅವರ ಆಶ್ರಮದ ಏನು ಸಾರ್ಥಕ ಅಲ್ಲಿಗೇನು 82 to 2009 ಎಷ್ಟಾದ 27 ವರ್ಷ 27 ವರ್ಷ ಅವರು ಪೀಠವನ್ನು ಆಳಿ ಮಠದ ಕೀರ್ತಿಯನ್ನು ಅಭಿವೃದ್ಧಿ ಮಾಡುವಂಥವರು. ಹಾಗೆ ನಮ್ಮೇಲೆ ಅನುಗ್ರಹ ಮಾಡಿ ನಮಗೆ ಆಶ್ರಮ ಕೊಟ್ಟು ವಿಧಾನ ಮಾಡಿದ್ದಾರೆ. ಏನು ಹೋಗ್ಬಿಡ್ತಾರೆ ಏನು ಸಮಸ್ಯೆ ಬರಲಿಲ್ಲ. ಆಮೇಲೆ ಥಡಿ ಸ್ನಾನ ಎಲ್ಲ ಮಾಡ್ತಾರೆ, ಥಡಿ ಸ್ನಾನ ಎಲ್ಲ ಮಾಡ್ತಾರೆ, ಏನೇನು ಆಗ್ತಿಲ್ಲ. ಹೀಗಾಗಿ ಅವರು ನಮ್ಮ ಅನುಗ್ರಹ ಇಟ್ಟು ನಮ್ಮ ಮೇಲೆ ಆಶ್ರಮ ಕೊಟ್ಟಿದ್ದಾರೆ. ಅಂಥವ್ರ ಹೆಸರು ಪುಣ್ಯ ಸ್ಥಳ ಇದು. ಅವರು ಸ್ಮರಣೆ ಮಾಡಿದ ಕೃಷ್ಣ.